Maths making easy. Easy way of subtraction. Easy method of subtraction. Subtraction ಮಾಡುವಾಗ ಇದು ಸಾಧಾರಣ ಮೆಥಡಲ್ಲಿ ಮಾಡಿದೆ. ಇದು ಸ್ವಲ್ಪ ಟ್ರಿಕ್ಸ್ ಯೂಸ್ ಮಾಡಿ ಈಸಿ ಲೆಕ್ಕದಲ್ಲಿ ಮಾಡಿದೆ. ಅದು ಹೇಗೆ ಎಂದು ನೋಡೋಣ. ಇಲ್ಲಿ ನೋಡಿ 78 ಮೈನಸ್ 43. ಇಲ್ಲಿ ಯೂನಿಟ್ ಪ್ಲೇಸ್ ನೋಡುವಾಗ 8 ಮೈನಸ್ 3 ಬರಬೇಕು. 8 ಮೈನಸ್ 3 ಬರುವಾಗ ನಾವು ಸಾಧಾರಣ 8 ಇಂದ ಬ್ಯಾಕ್ ಕೌಂಟ್ ಮಾಡ್ತೇನೆ. 8 7 6 5 4 3 ಹಾಗೆ ಬರುವಾಗ ನಮಗೆ 5 ಬರ್ತದೆ. ಅದೇ ಥರ 7 ಬ್ಯಾಕ್ ಕೌಂಟಿಂಗ್ ಮಾಡಿ 4 ಬರಬೇಕು. 7 ಬಿಫೋರ್ 6 5 4 ಸೊ 3 ಬಂದಿದೆ. ಓಕೆ, ಇದು ಸಹ ಹಾಗೆ 34 ಮೈನಸ್ 13 ಬರುವಾಗ 4 ಬ್ಯಾಕ್ ಕೌಂಟ್ ಮಾಡಬೇಕು. 3 ಲೆಕ್ಕದಲ್ಲಿ 3 ಬರಬೇಕಷ್ಟೇ. 4 ಮೈನಸ್ 3 ಎಂದು ಹೇಳುವಾಗ 4 ಬ್ಯಾಕ್ 3 ಸೊ 1 ಆಯಿತು. 3 ಇಂದ ಬ್ಯಾಕ್ ಕೌಂಟ್ ಮಾಡುವಾಗ 3 ಬಿಫೋರ್ 2 1 ಸೊ 2 ಆಯಿತು. ಅದೇ ಥರ 87 ಮೈನಸ್ 23 ಎಂದು ಹೇಳುವಾಗ 7 ಬ್ಯಾಕ್ ಕೌಂಟ್ ಮಾಡುವಾಗ 6 5 4 3 ಸೊ 4 ಕೌಂಟ್ ಬಂದಿದೆ. ಅದೇ ಥರ 8 ಮೈನಸ್ 2 ಮಾಡುವಾಗ 8 ಬಿಫೋರ್ 7 6 5 4 3 2 ಹಾಗೆ ಹೇಳುವಾಗ 6 ಬಂದಿದೆ. ಓಕೆ, 52 ಮೈನಸ್ 10 ಅನ್ನು ಹೇಳುವಾಗ 2 ಮೈನಸ್ 0 2 5 ಮೈನಸ್ 1 ಬರುವಾಗ 5 ಬ್ಯಾಕ್ ಕೌಂಟಿಂಗ್ 5 4 3 2 1 ಹಾಗೆ ಬರುವಾಗ 4 ಬಂದಿದೆ. ಸೊ ಇದು ಸಾಧಾರಣ ನಾವು ಮಾಡೋದು ಮೆಥಡ್. ಮತ್ತು ಕೆಲವರಿಗೆ ಬ್ಯಾಕ್ವರ್ಡ್ ಕೌಂಟಿಂಗ್ ಸ್ವಲ್ಪ ಕಷ್ಟ ಆಗುತ್ತದೆ. ಹಾಗೆ ಮಾಡುವಾಗ ನಾವು ಹೇಗೆ ಮಾಡಬೇಕಂದ್ರೆ ಇದೇ ಕ್ವಶನ್ ನೋಡಿ. ಇಲ್ಲಿಂದ ಬ್ಯಾಕ್ ಕೌಂಟ್ ಮಾಡಲಿಕ್ಕೆ ಬದಲು 3 ಇಂದ ಕೌಂಟ್ ಮಾಡಿ 8 ಸಿಕ್ಕಬೇಕಿತ್ತು. ಆದರೆ ಸಹ ಸೇಮ್ ಆನ್ಸರ್ ಬರ್ತದೆ. 3 ಇಂದ ಕೌಂಟ್ ಮಾಡುವಾಗ ಫಾರ್ವರ್ಡ್ ಕೌಂಟಿಂಗ್, ಇಲ್ಲಿಂದ ಬರುವಾಗ ನಾವು ಬ್ಯಾಕ್ವರ್ಡ್ ಕೌಂಟಿಂಗ್ ಬರುವಾಗ ಅದು ಕಷ್ಟ ಆಗ್ತದೆ. ಕಷ್ಟ ಆಗಿದ್ದರೆ ನಮಗೆ ಈ ಮೆಥಡ್ ಸಹ ಯೂಸ್ ಮಾಡ್ಬೋದು. 3 ಇಂದ ಕೌಂಟ್ ಮಾಡುವಾಗ 3 ಆಫ್ಟರ್ 4 5 6 7 8 ಹಾಗೆ 5 ಬರ್ತದೆ. ಅದೇ ಥರ 4 ಇಂದ ಮುಂದೆ ಫಾರ್ವರ್ಡ್ ಕೌಂಟ್ ಮಾಡುವಾಗ 4 ಆಫ್ಟರ್ 5 6 7 3 ಬಂದಿದೆ. ಅದೇ ಥರ ಇದು ನೋಡಿ 3 ಇಂದ ಕೌಂಟ್ ಮಾಡಿ 4 ಸಿಕ್ಕಬೇಕು. 3 ಆಫ್ಟರ್ 4 1 ಬಂದಿದೆ. 1 ಆಫ್ಟರ್ 2 3 ಬರುವಾಗ 2 ಬಂದಿದೆ. ಸೊ ಆನ್ಸರ್ ಸೇಮ್. ನಾವು ಮಾಡಿದ ಮೆಥಡ್ ಡಿಫ್ರೆಂಟ್ ಆದರೆ ಸಹ ಆನ್ಸರ್ ಸೇಮ್. ಇಲ್ಲಿಂದ ನೋಡುವಾಗ 3 ಕೌಂಟ್ ಮಾಡಿ 7 ಬರಬೇಕು. 3 ಆಫ್ಟರ್ 4 5 6 7 4 ಬಂದಿದೆ. ಅದೇ ಥರ 2 ಇಂದ ಕೌಂಟ್ ಮಾಡುವಾಗ 2 ಆಫ್ಟರ್ 3 4 5 6 7 8 6 ಬಂದಿದೆ. ಓಕೆ, ಇದು ಸಹ ಹಾಗೆ 0 ಇಂದ ಕೌಂಟ್ ಮಾಡುವಾಗ 0 ಆಫ್ಟರ್ 1 2 2 ಬಂದಿದೆ. 1 ಆಫ್ಟರ್ 2 3 4 5 4 ಬಂದಿದೆ. ಓಕೆ, ಇದೇ ಥರ ಮೆಥಡ್ ಪ್ರಾಕ್ಟೀಸ್ ಮಾಡಿದರೆ ತುಂಬ ಸುಲಭ ಆಗ್ತದೆ. ನೋಡಿ, ಇದು ಮಾಡುವಾಗ ಬೋರೋವಿಂಗ್ ಸಬ್ಟ್ರಾಕ್ಷನ್ ಬಂದಿದೆ. ಬೋರೋವಿಂಗ್ ಸಬ್ಟ್ರಾಕ್ಷನ್ ಮಾಡುವಾಗ ನಿಮಗೆ ಈಗ ಸೆಕೆಂಡ್ ಟೈಮಲ್ಲಿ ಹೇಳಿದ ಟ್ರಿಕ್ಸ್ ಲೆಕ್ಕದಲ್ಲಿ ಹೇಳಿದ ಮೆಥಡ್ ತುಂಬ ಸುಲಭವಾಗುತ್ತದೆ. ಹೇಗೆ ನೋಡಿ, ಇದು 4 ಮೈನಸ್ 7 ಮಾಡಲಿಕ್ಕೆ ಆಗೋದಿಲ್ಲ. 4 ಚಿಕ್ಕ ನಂಬರು, ಸೊ ಮೈನಸ್ 7 ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾವಿಲ್ಲಿ ಕಟ್ ಮಾಡಿ ಇಲ್ಲಿಗೆ 1 ತಗೊಂಡಿದೆ. ಹೀಗೆ 1 ತಗೊಳ್ಳುವಾಗ ಈ 5 ಎಂದಾಗಿದ್ದು 4 ಆಗಿದ್ದು. ಸೊ ಇಲ್ಲಿ ಒಂದು 1 ಜಾಯಿಂಟ್ ಆಗ್ತದೆ, ಗೊತ್ತಾಯ್ತಾ? ಇಲ್ಲಿ ಒಂದು 1 ಜಾಯಿಂಟ್ ಆಗ್ತದೆ. ಅದೇ ಸೊ 14 4 ಎಂದ ನಂಬರ್ ಈಗ 14 ಆಯಿತು. ಇನ್ನು 14 ಮೈನಸ್ 7 ಮಾಡುವಾಗ ಬ್ಯಾಕ್ವರ್ಡ್ ಕೌಂಟಿಂಗ್ ತುಂಬ ಕಷ್ಟ ಆಗ್ತದೆ. ಸೊ ನಾವೆಂದು ಮಾಡಬೇಕು, ಇಲ್ಲಿಂದ ಕೌಂಟ್ ಮಾಡಬೇಕು. 7 ಆಫ್ಟರ್ 8 9 10 11 12 13 14 ಹಾಗೆ ನಮಗೆ 7 ಸಿಗ್ತದೆ. ಅದೇ ಥರ ಈಗ 5ಗಿಂದ ಕಟ್ ಮಾಡಿ 1 ಹೋಗಿದೆ, ಬ್ಯಾಲೆನ್ಸ್ 4 ಉಂಟು. ಸೊ 2 ಆಫ್ಟರ್ 3 4 5 5 ಸೊ 2 ಬಂದಿದೆ. ಓಕೆ, ಇದೇ ಥರ ಮಾಡಬೇಕು. ಇಲ್ಲಿ ನೋಡಿ 61 ಮೈನಸ್ 35 ಎಂದು ಹೇಳುವಾಗ 1 ಮೈನಸ್ 5 ಇಸ್ ನಾಟ್ ಪಾಸಿಬಲ್. ಸೊ ಬೋರೋ 6 ಕಟ್ ಮಾಡಿ ಇಲ್ಲಿಗೆ 1 ತರಬೇಕಿತ್ತು. ಇಲ್ಲಿಗೆ 1 ತರುವಾಗ ಇದು 11 ಆಯಿತು. ಸೊ 6 ಇಂದ 1 ಹೋಗುವಾಗ ಇಲ್ಲೆಂದಾಯಿತು 5 ಆಯಿತು. ಈಗ ನೋಡಿ 11 ಮೈನಸ್ 5 ಬ್ಯಾಕ್ವರ್ಡ್ ಕೌಂಟಿಂಗ್ ಕಷ್ಟ ಆಗ್ತದೆ. ಅದಕ್ಕಾಗಿ ಇಲ್ಲಿಂದ ಕೌಂಟ್ ಮಾಡಬೇಕು. 5 ಆಫ್ಟರ್ 6 7 8 9 10 11 ಸೊ 6 ಬಂದಿದೆ. ಅದೇ ಥರ 6 ಕಟ್ ಮಾಡುವಾಗ 5 ಆಯಿತು. ಸೊ ನಾವೆಂದು ಮಾಡಬೇಕು, 3 ಇಂದ ಕೌಂಟ್ ಮಾಡಿ 5 ಸಿಕ್ಕಬೇಕು. 3 ಆಫ್ಟರ್ 4 5 2 ಬಂದಿದೆ. ಅದೇ ಥರ ಇಲ್ಲಿ ನೋಡು 3 ಮೈನಸ್ 6 ಇಸ್ ನಾಟ್ ಪಾಸಿಬಲ್. ಸೊ ಎಂದಾಗಬೇಕು, ಬೋರೋ ಮಾಡಬೇಕು. ಬೋರೋ ಮಾಡಿ 1 ಇಲ್ಲಿಗೆ ಬಂದೆ,
ಸೊ ಬ್ಯಾಲೆನ್ಸ್ ಇಲ್ಲಿ 7 ಆಯಿತು. 13 ಮೈನಸ್ 6 ಹೇಳುವಾಗ ಬ್ಯಾಕ್ವರ್ಡ್ ಕೌಂಟಿಂಗ್ ಕಷ್ಟ ಆಗ್ತದೆ, ದೊಡ್ಡ ನಂಬರ್ ಉಂಟು. ಸೊ 6 ಇಂದ ಕೌಂಟ್ ಮಾಡಬೇಕು. 6 ಆಫ್ಟರ್ 7, 8, 9, 10, 11, 12, 13 ಬರಲಿಕ್ಕೆ 7 ಕೈಯಲ್ಲಿ ಲೆಕ್ಕ ಬಂದಿದೆ. ಅದೇ ಥರ 8 ಎಂದಾಯಿತು, 7 ಆಯಿತು. 7 ಮೈನಸ್ 4 ಹೇಳುವಾಗ 4 ಇಂದ ಕೌಂಟ್ ಮಾಡಬೇಕು. 4 ಆಫ್ಟರ್ 5, 6, 7, ಸೊ 3 ಆಯಿತು. ಅದೇ ಥರ ಇಲ್ಲಿ 72 ಮೈನಸ್ 19, ಇಲ್ಲಿ ಸಹ ಬೋರೋಯಿಂಗ್ ಬರ್ತದೆ. 2 ನಂಬರ್ 9ಗಿಂತ ಚಿಕ್ಕದು, ಸೊ ಬೋರೋ ಬರುವಾಗ ಇಲ್ಲಿ 1 ಜಾಯಿಂಟ್ ಆಯಿತು, ಇದು 12 ಆಯಿತು, ಇದು 7, 6 ಆಯಿತು. 12 ಮೈನಸ್ 9 ಹೇಳುವಾಗ 9 ಇಂದ ಕೌಂಟ್ ಮಾಡಿ 12 ಸಿಗ್ಲಿಕ್ಕೆ 9 ಆಫ್ಟರ್ 10, 11, 12, 3 ಬಂದಿದೆ. ಅದೇ ಥರ ಇಲ್ಲಿ 6 ಉಂಟು, 1 6 ಆಗಲಿಕ್ಕೆ 1 ಆಫ್ಟರ್ 2, 3, 4, 5, 6, 5 ಬರ್ತದೆ. ಓಕೆ, ಇದೇ ಥರ ಮೆಥಡ್ ಪ್ರಾಕ್ಟೀಸ್ ಮಾಡಿದರೆ ತಪ್ಪಿಲ್ಲದೆ ಸಬ್ಟ್ರಾಕ್ಷನ್ ಈಸಿಯಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.